ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅವತ್ತು ಸಂಜೆಯಾಗಿತ್ತು. ಊರಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನು ಬೈಕ್ ಮೇಲೆ ಮನೆ ಕಡೆಗೆ ಬರುವಾಗ ಹಿಂದಿನಿಂದ ಬಂದ ಬೊಲೆರೋ ವಾಹನ ಜೋರಾಗಿ ಗುದ್ದಿದ ರಭಸಕ್ಕೆ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡು ನರಳಾಟ ತೊಡಗಿದ್ದ. ಸ್ಥಳೀಯರ ಸಹಾಯದಿಂದ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ವಿಧಿಯಾಟಕ್ಕೆ ಆಸ್ಪತ್ರೆ ಬಾಗಿಲಲ್ಲೇ ಕೊನೆ ಉಸಿರೆಳೆದ ವ್ಯಕ್ತಿಯ ಸಾವಿನ ರಹಸ್ಯ ಗೊತ್ತಾದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಹೌದು, ಅದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಅನ್ನೋ ಗ್ರಾಮ. ಈ ಗ್ರಾಮದಲ್ಲಿ ಭೂಮಿ ವಿಚಾರವಾಗಿ ಕೂಡಿಕೊಂಡ ವೈಮನಸ್ಸು ಕೊಲೆಯಲ್ಲಿ ಅಂತ್ಯವಾಗಿದೆ. ಹಂತಕನು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ. ಆದರೆ ಕಿಲಾಡಿ ಪೊಲೀಸರು ಕೇವಲ 24 ಗಂಟೆಯಲ್ಲಿ ಆರೋಪಿಗಳ ಹೆಡಮೂರಿ ಕಟ್ಟಿ ಜೈಲಿಗಟ್ಟಿದ್ದಾರೆ. ಘಟನಾ ವಿವರ ನೋಡೋದಾದ್ರೆ, ಮೃತ ಮಾಣಿಕ ಕೇಶವ ಕದಮ ವ್ಯಕ್ತಿಯ 6 ಎಕರೆ ಜಮೀನನ್ನ ಕೊಲೆ ಆರೋಪಿತರು ಆದ ಭರಮಣ್ಣ ಸುದ್ದಿ ಎಂಬುವರಿಗೆ ಮಾರಲಾಗಿತ್ತು. ಆದರೆ ದುಡ್ಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತು. ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿ ಇದ್ದ ಭೂಮಿ ವಿವಾದಕ್ಕೆ ಇನ್ನೇನು ಕೊನೆಗಳಿಗೆ ಬಂದಿತ್ತು ಅನ್ನೋ ಮಾತುಗಳಿಂದ ನಮ್ಮ ಭೂಮಿ ಕೈಬಿಡುತ್ತೆ ಎಂಬ ಸಂಶಯದಿಂದ ಮೃತ ಮಣಿಕನನ್ನ ಕೊಲೆ ಮಾಡಲು ಸ್ಕೆಚ್ ಹಾಕಿದ್ರು. ತನ್ನ ಅಳಿಯಂದಿರು ಹಾಗೂ 3 ಅಣ್ಣ ತಮ್ಮಂದಿರು ಸೇರಿ ಸಂಚು ರೂಪಿಸಿ ತಮ್ಮ ಹೊಸ ಬೊಲೆರೋ ಪಿಕಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಎಂದು ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಜಾಡು ಹಿಡಿದ ಪೊಲೀಸರು ಕೊಲೆ ಶಂಕಿತ ಆರೋಪಿಗಳಿಗಾಗಿ ಭರಮಣ್ಣ, ರಾಮ, ಲಕ್ಷ್ಮಣ, ಅನಿಲ, ಸುಭಾಷ್ 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳನ್ನ ಬಂಧಿಸಿದ್ದಾರೆ. ಏನೇ ಆಗ್ಲಿ, ಭೂಮಿ ವಿಚಾರವಾಗಿ ಮೆಟ್ಟಿಲೇರಿದ ಮಾಣಿಕನನ್ನ कळेದುಕೊಂಡ कुटुंब कಣ್ಣीರಲ್ಲಿ ಕೈ ತೊಳೆಯುವಂತಾಗಿದೆ. काय नव्हतं, काय तक्रार म्हणजे आमच्या घरात काय नाही, ते गेल्यात गावाकडं. त्यांनी म्हणजे धमकी द्यायची सारखं येऊन, कसं रान खातोय असं बघू, तुला रान खाऊन देत नाही. आमच्या हाय त्या घरच्या रानात पण काय पण टाकायचं, काटं टाकायचं, काय पण म्हणायचं. वरच्यावर म्हणजे त्यांना धमकी द्यायचं, असं घराकडे येऊन बोलायचं, असं धमकी देतात म्हणून आपलं आपलं गप म्हणजे विचारात राहायचं. आणि 5 वाजता इथनं गावाकडे गेले ती आणि घराकडे यायला गेले ते आणि पाठीमागनं आणून अंगावर गाडीच घातली ती. आले आम्हाला पहिला काही सांगितलं नाही ती. म्हणजे बंडूची मालकीन फोन केल्यावर कणी तर का दवाखान्याला नेलती नाही मिरजेला लगेच. आम्ही तिथं म्हणजे दवाखाना पडलेलं तिथं गेलो नव्हतो. आम्हाला फोनवर समजल्यावर कणी जरा लागले म्हटले, पण त्यांनी पाठीमागनं आणून गाडी घातल्यामुळं कसं खातोयस बघतो, त्या ठेवत नाही, असं तसं काय वाटेल ते धमकी द्यायचे. मुली एक मुलगा आहे. घरच मोडलीत की त्यांनी. मग आम्ही फिरायचं तर आम्हाला भ्यायचं की आम्हाला आमच्या नवऱ्याला दिवसा असं मारल्यात, म्हणलं आम्हाला कसं फिरायचं तर आम्हाला पण सेफ्टी पाहिजे का नको. मग व्हायलाच पाहिजे की मग तर आम्ही कुठं पण फिरायचं, आम्ही कसं मग अविश्वास ठेवायचं त्यांच्यावर. दिवसा मारायला भिली नाही ती, मग आम्हाला कसं हे करते त्याला पण धोका आहेच की मग त्याच्यापासून. आमचं संरक्षण व्हायला नको काय. आता दिवसा मारलेत त्यांनी आमच्या नवऱ्याला पाठीमागून घालून, आम्हाला कसं ठेवतील हे पण आहे का नाही. हां, काय नाही, फक्त रान काय आमचं कोर्टानं चालू आहे म्हणून बसलेलं त्यांनी. कोर्टानं कसं येतं आहे तसं येऊ दे म्हणून ना, बिन सांगता काय विचारली नाहीत, काय नाही, आणून पाठीमागनं गाडीत घातल्या ती. त्यांना सोडल्यावर मग आम्हाला आणि काय तर केली तर काय करायला जबाबदार कोण. मग कसं काय झालं आजी? हे तर सकाळपारी 5 वाजता ना घरातनं गेला या, पुरगीला शाळेतनं आणून सोडला या आणि गेला या. फिरवणं आला नाही मग द्यायची आम्हासनी. इथं हां, काय म्हणायचे? असं करतो तसं करतो. आता आमचं माणूस गेला त्याला शिक्षाच करायची की मग. नाही गरीब होतं, खरीबान घालून जायचं. ಮುಕ್ತಾಬಾಯಿ ಈ ಪದ್ಧತಿಯಲ್ಲಿ ಊರಾಗ ನ್ಯಾಯ ಕೊಡೋದು ಬಿಟ್ಟು ಇವರ ಮಾಡಿದ್ರೆ ಅಂದ್ರೆ ಊರಾಗಿಂದ ನ್ಯಾಯ ಗರೀಬರಿಗೆ ಹೆಂಗೆ ಸಿಗೋದು? ಈ ಪದ್ಧತಿಯಲ್ಲಿ ಊರಾಗ ಆಗಬಾರ್ದು. ಇವರ ಲೀಡರ್ ಊರಾಗ ಪ್ರತಿಯೊಂದು ಊರಾಗ ಇವ್ರದ್ದು ತಕರಾರು ಐತೆ, ಕಳ್ಳಾಟಿ ಒಳಗೆ ಐತೆ. ಅವನದು ಅಡವಿ ತೊಗೊಂಡ, ಇವಂದು ಅಡವಿ ಹೊಡೆದ. ಇಲ್ಲಿ ಸಂಬರಿಗೆ ಒಳಗೆ ಭೀ ಅಡವಿ ಒಳಗೆ ಅವ್ರ ತಕರಾರು ಇತ್ತು. ಆದರೆ ಇವ್ ನ್ಯಾಯ ಕೊಡಬೇಕಾಗಿತ್ತು. ಅವ್ರದ್ದು ಅಡವಿ ಹೊಡೆದ್ರೆ ಊರಾಗಿನ ಗರೀಬರ ಮಂದಿಗೆ ಹೆಂಗೆ ನ್ಯಾಯ ಸಿಗೋದು? ಆದರೆ ಪೊಲೀಸ್ ಸ್ಟೇಷನ್ದವ್ರ ಮತ್ತು ಕೋರ್ಟ ಗೋರ್ಮೆಂಟ ಇದಕ್ಕೆ ನ್ಯಾಯ ಕೊಡಬೇಕು. ಹಿಂಗಾದ್ರೆ ಈಗ ಇದ್ರೊಳಗೆ ಅವ್ರು ಜರಿ ಹಂಗೆ ಹೋದ್ರಂದ್ರೆ ಮತ್ತು ಅವ್ರ ಮಕ್ಕಳಿಗೆ ಭೀ ಬಡಿತಾರು. ಇದಕ್ಕೆ ನ್ಯಾಯ ಸಿಗಬೇಕು.
ಆದ್ರೆ ಈ ಪದ್ಧತಿಲಿ ಊರಾಗಿನ ಮಂದಿ ಒಂದು ನೋಡಿ ಬೇರೆದವ್ರು ಭೀ ಮಾಡವ್ರು. ಆದರೆ ಇದಕ್ಕೆ ನ್ಯಾಯ ಗೌರ್ಮೆಂಟ ಮತ್ತು ಪೊಲೀಸ್ ಸ್ಟೇಷನ್ದವರ ಕೋರ್ಟ ಇದಕ್ಕೆ ನ್ಯಾಯ ಸಿಗಬೇಕು, ಇವಂಗೆ ಸಜಾ ಆಗಬೇಕು. ಅಂದ್ರೆ ಕೆಲವೊಂದು ಮಂದಿಗೆ ಅಂಜಿಕೆ ಇರ್ತದೆ, ಇವಂಗೆ ಹಂಗೆ ಜರಿ ಬಿಟ್ರೆ ಮತ್ತೊಬ್ಬ ಮಾಡ್ತಾನೋ, ಅಂಜಿಕೆ ಇಲ್ಲ ಇವ್ ಗುಂಡಾನ ಆಗಿಕೊಂಡ್ತಾನೋ. ಇದಕ್ಕೆ ಎಲ್ಲರೂ ವಿಚಾರ ಮಾಡಿ ಪೊಲೀಸ್ ಸ್ಟೇಷನ್ದವರ ಅದ ಎಲ್ಲರೂ ಕೂಡಿ ಇದಕ್ಕೆ ನ್ಯಾಯ ಕೊಡಬೇಕು. ಮಂದಿ ಮ್ಯಾಲೆ FIR ಆಗೈತೆ ರೀ ಅದು. ಆದ್ರೆ 4 ಮಂದಿ ಸಿಕ್ಕರು, ಇನ್ನೊಬ್ಬ ಸಿಕ್ಕಿಲ್ಲ. ಅವಂಗೂ ಅರೆಸ್ಟ್ ಮಾಡಿ ಅವಂಗ ಜೈಲಿಗೆ ಕಳಿಸ್ಬೇಕು. ಗ್ರಾಮದಲ್ಲಿ ಪ್ರಭಾವಿಗಳು ಎಂದೆನಿಸಿಕೊಂಡವರೇ ಕೊಲೆ ಮಾಡಿದ್ದಾರೆ ಅಂದ್ರೆ ಬಡ ಜನ ಬದುಕುವುದು ಹೇಗೆ ಅಂತ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.